ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸಮಾಜ ಸೇವಕ, ದೀನ ದಲಿತರ ಬಂಧು, ಯಾವುದೇ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದೆ ನಗುನಗುತ್ತಾ ಮಾತನಾಡುವ ಒಬ್ಬ ಶಾಸಕರು ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಈ ಮೂಲಭೂತ ಸೌಕರ್ಯಗಳ ವಿಷಯಕ್ಕೆ ಬಂದಾಗ ಅವ್ರ ಕೈಯಿಂದ ದುಡ್ಡು ಹಾಕಿದ್ದಾರೆ, ಸರ್ಕಾರ ದುಡ್ಡಿಲ್ಲ, ಕೈಯಿಂದ ದುಡ್ಡು ಹಾಕಿ ಮಾಡ್ತಿದ್ದಾರೆ. ಅವರು ಸುಮಾರು 10 ವರ್ಷಗಳಿಂದ ನಮ್ಮ ತಾಲೂಕು ಎಷ್ಟೋ 100 ಕೋಟಿ ಖರ್ಚು ಮಾಡಿದ್ದಾರೆ. ಅವರು ಏನು ಮೂಲಭೂತ ಸೌಕರ್ಯಕ್ಕೋಸ್ಕರ. ಈ ಒಂದು ಇದರಲ್ಲಿ ನಮಗೆ ನಮ್ಮ ಐಮಾಸ್ ಲೈಟ್ ಎರಡು ಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ಬೇಕು ನಮ್ಗೆ ಬೇಕು ಅಂತ ಹೇಳಿದೆ. ಹೇಳಿದ ತಕ್ಷಣ ಎಲ್ಲ ಸ್ಯಾಂಕ್ಷನ್ ಮಾಡಿದ್ದೀನಿ, ನಾನು ಆಗಿದೆ, ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮ ಗ್ರಾಮಕ್ಕೆ ಈಗ ತಾವೆಲ್ಲ ನೋಡ್ಕೊಂಡ್ ಬಂದಿದ್ರಿ, ಸಿಮೆಂಟ್ ರಸ್ತೆಗಳೆಲ್ಲ ಎಲ್ಲೇ ಆಗ್ಲಿ ನಮ್ಮ ಗ್ರಾಮದಲ್ಲಿ ಮಣ್ಣಲ್ಲಿ ನಡೆಯಲ್ಲ. ಅವರೊಂದು ಆಶೀರ್ವಾದ, ಅವರಿಂದ ಒಂದು ಇದರಿಂದ ನಮ್ಮ ಗ್ರಾಮದಲ್ಲಿ ಎಲ್ಲರೇ ಆಗ್ಲಿ, ಇಲ್ಲಿ ಭೇದ ಭಾವ ಇಲ್ಲ, ಪಕ್ಷ ಭೇದ ಭಾವ ಇಲ್ಲ. ಮಂಜಣ್ಣ, ಸಮೃದ್ಧಿ ಮಂಜಣ್ಣ ಅನ್ನೋದೇ ನಮ್ಮ ಗ್ರಾಮದಲ್ಲಿ ನಮ್ಗೆಲ್ಲಾ ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಟಿದ್ದಾರೆ. ಇನ್ನೇನು ನಮ್ಗೆ ಬೇಕಾಗಿಲ್ಲ. ನಮ್ಮ ಗ್ರಾಮಕ್ಕೆ ಒಂದೇ ಒಂದು ಆರೋಗ್ಯ ಯೂನಿಟ್ ಬೇಕು ಅಂತ ಕೇಳಿದ್ದೀವಿ. ಸುತ್ತಮುತ್ತಲು ಎಲ್ಲ ಶಾಲೆಗಳಿದೆ, ಮುಳಬಾಗಿಲಿಗೆ ಹೋಗ್ಬೇಕಾದ್ರೆ ದೂರ ಆಗ್ತದೆ. ಆ ಒಂದು ಯೂನಿಟ್ ಬೇಕು ಅಂತ ಕೇಳ್ತಾ ಇದ್ದೀವಿ. ಒಂದು ಸಮುದಾಯ ಭವನ ಕೇಳಿದ್ದೀವಿ, ಅವರೇ ಜಮೀನು ಕೊಡಿಸಿದ್ದಾರೆ, ಹಣ ಕೊಟ್ಟು ಜಮೀನು ಕೊಡಿಸಿದ್ದಾರೆ ನಮ್ಮ ಗ್ರಾಮಕ್ಕೆ. ಅಲ್ಲ, ಸೋತಾಗ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಅವರು ಹಣ ಕೊಟ್ಟು ಜಮೀನ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಯಾರು ಮಾಡ್ತಾರೆ? ನಿಸ್ವಾರ್ಥದಿಂದ ಕೆಲಸ ಮಾಡ್ತಿದ್ದಾರೆ ಅವರು ನಮ್ಮ ತಾಲೂಕಿನಲ್ಲಿ. ಆ ಸದಾಕಾಲ ಅವ್ರು ಇಲ್ಲಿ ನಮ್ಮ ತಾಲೂಕಲ್ಲಿ ಇರ್ತಾರೆ, ಬೇರೆ ತಾಲೂಕ್ ಹೋಗಲ್ಲ. ನೀವು ಅಂದ್ಕೊಂಡಂಗೆ ಅವ್ರೇನೋ ಹೇಳ್ತಾ ಇದ್ರು, ನಂದು 29 ಲಾಸ್ಟ್ ಏನೋ ಎಲ್ಲಿ ಹೋಗ್ತೀನಿ ಅಂದ್ರೆ ಅವೆಲ್ಲ ಬಿಟ್ಬಿಡಿ. ಇಲ್ಲಿ ರಿಸರ್ವೇಶನ್ ಕ್ವಶನ್ ಬರಲ್ಲ. ಯಾರು ಜನರಿಗೆ ಸ್ಪಂದಿಸ್ತಾರೋ ಅವರೇ ಮುಂದಿನ ನಾಯಕ ನಮ್ಮ ತಾಲೂಕಿನಲ್ಲಿ. ಯಾರೇನಾದ್ರೂ ಹೇಳ್ಕೊಳ್ಳಿ, ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನಾನೀಗ ಗೊತ್ತು ಸಮೃದ್ಧಿ ಮಂಜಣ್ಣ ತಿಮ್ಮರಾಯಪ್ಪ ಏನು ಅಂತ. ಈಗ ಆತನಲ್ಲಿ ಕಲ್ಮಶವಿಲ್ಲದೆ ಎಲ್ರನ್ನ ಅನುಸರಿಸ್ಕೊಂಡು ಹೋಗ್ತಿದ್ದಾರೆ, ಎಲ್ರನ್ನ ಸಹಕರಿಸ್ಕೊಂಡು ನಾವು ಸಹಕಾರ ಕೊಡ್ಬೇಕು ತಾನೆ, ಕೊಡ್ತಿದ್ದಾರೆ. ಆ ಒಂದು ವಿಷಯದಲ್ಲಿ ನಮ್ಮ ಮಂಜಣ್ಣ ಬಗ್ಗೆ ಹೇಳ್ತೀನಿ. ಎಲ್ಲಾದ್ರೂ ನಾನು ಹೇಳಬಲ್ಲೆ, ಎಲ್ಲಾದ್ರೂ ಆಗ್ಲಿ ಹೋಗ್ಲಿ, ಯಾರಿಗಾದ್ರೂ ತೊಂದರೆ ಮಾಡಿದಾರಾ? ಇಲ್ಲ. ನನ್ ತೊಂದರೆ ಮಾಡಿದ್ರು ಕೂಡ ನಗ್ನಂತ ಮಾತನಾಡ್ತಾರೆ. ಅಂತ ವ್ಯಕ್ತಿ ಸಿಗಲ್ಲ. ಇನ್ನು ಮುಂದೇನು ಹೇಳ್ತೀನಿ ಮಂಜಣ್ಣನ್ಗೆ, ನಿನ್ನ ಸೇವೆ ನಮ್ಮ ತಾಲೂಕ್ ಬೇಕೇ ಬೇಕು. ನೀವು ಅದನ್ನ ಅನುಸರಿಸಿ, ನೀವು ಬೇರೆದೆಲ್ಲ ಬಿಟ್ಬಿಡಿ. ನೀವು ಬೇರೆದೆಲ್ಲ ನೀವೆಲ್ಲ ಇಟ್ಕೊಂಡು ಅವ್ರು ಬೇಕಾಗಿಲ್ಲ. ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ಅದಕ್ಕೆ ಪ್ರತಿಫಲ ನಿಮ್ಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಈ ಎಲ್ರ ಮುಂದೆ ನಾನು ಆಶ್ವಾಸನೆ ಮಾಡ್ತಾ ಇದ್ದೀನಿ. ಮೊದಲಿಂದಾನು ನಮ್ಮ ಗ್ರಾಮ, ಮೊದಲಿಂದಾನು ಇಲ್ಲಿ ನಮ್ಮ ಪಕ್ಷಾತೀತವಾಗಿ ಇದ್ದೀವಿ ನಾವೆಲ್ಲ ಗ್ರಾಮದಲ್ಲಿ. ಮಂಜಣ್ಣ ಅಂದ್ರೆ ಎಲ್ರಿಗೂ ಪ್ರೀತಿ ಇದೆ. ಇಲ್ಲಿ ಬೇರೆಯವರು ಅದು ಏನಿಲ್ಲ. ಅದನ್ನ ಮುಂದೇನೂ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಆಯುರಾರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ.